ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 13/1/2024. ಈ ದಿನ ದ್ವಾದಶ ರಾಶಿಗಳು ನಮಗೆ ಯಾವ ನೆಲೆಯ ಸೂಚನೆಯನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮುಖ್ಯವಾಗಿ ಮೊದಲನೆಯದ್ದಾಗಿ ಮೇಷರಾಶಿ. ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ತೃಪ್ತಿ. ಕರ್ಮಭಾವಾಧಿಪತಿ ಲಾಭದಲ್ಲಿರುವಂತಹ ಫಲ. ಕರ್ಮಭಾವಪತಿ ಯಾರು ಕೇಳಿದರೆ ಶನಿ. ಅವನು ಮಂದಫಲದಾಯಕನಾದರೂ ಕೂಡ ಲಾಭದಾಯಕವಾದಂತಹ ಅರ್ಥಪೂರ್ಣವಾದಂತಹ ಲಾಭವನ್ನು ಕೊಡಬಹುದಾದಂತಹ ಗ್ರಹ. ಹಾಗಾಗಿ ವೃತ್ತಿಯಲ್ಲಿ ಚಂದದ ಫಲಗಳುಂಟು. ವ್ಯಯವೂ ಕೂಡ ಅದೇ ರೀತಿಯಲ್ಲಿರುವಂತಹ ಫಲ. ಅರ್ಥಾತ್ ವ್ಯಯಾಧಿಪತಿ ರಾಶಿಯಲ್ಲಿ ವ್ಯಯದಲ್ಲಿ ಪಾಪಗ್ರಹನ ಉದಯ ಹೇಳುವಂಥದ್ದೇನಿದೆ ಅದು ವ್ಯಯ ಫಲವನ್ನು ಕೂಡ ಅಷ್ಟೇ ಸಮರ್ಪಕವಾಗಿ ಕೊಡುವಂಥದ್ದು. ಬೇಡದ ಕಾರಣಕ್ಕೆ ವಿನಾಕಾರಣ ಆರ್ಥಿಕತೆಯ ವ್ಯಯ ಆಗುವಂತಹ ಯೋಗ ಫಲಗಳು, ಆರ್ಥಿಕತೆಯ ಆದಾಯವೂ ಕೂಡ ಚೆನ್ನಾಗಿರುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಸಮಾಧಾನದ ವಾತಾವರಣದಂತಹ ಫಲಗಳು ಹೇಳುವಂಥದ್ದುಂಟು. ಮಾನಸಿಕವಾಗಿ ಒಂದಷ್ಟು ಮನಸ್ಸಿಗೆ ನೋವಾಗಬಹುದಾದಂತಹ ಒಂದಷ್ಟು ಪ್ರಸಂಗಗಳು, ಮಾನಸಿಕ ಅಶಾಂತಿಗೆ ಹೇತುವಾಗುವಂತಹ ಒಂದಷ್ಟು ಪ್ರಸಂಗಗಳು ನಿಮ್ಮ ಪರಿಸರದಲ್ಲಿ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ ಅಂತ ಹೇಳ್ಬೋದು. ಕಾರಣ ಪಂಚಮಾಧಿಪತಿ ಭಾಗ್ಯದಾಯಕನಾಗಿರತಕ್ಕಂತಹ ಫಲ. ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂಥವನು ಆತ ಭಾಗ್ಯಫಲದಾಯಕನಾಗಿರತಕ್ಕಂತಹ, ಮಾನಸಿಕವಾದಂತಹ ಧೈರ್ಯಸ್ಥೈರ್ಯಗಳಿಗೂ ಕೊರತೆ ಆಗುವುದಿಲ್ಲ. ಮಕ್ಕಳಿಂದಲೂ ಕೂಡ ಸಂತೋಷದ ಫಲಗಳುಂಟು. ಸಾಂಸಾರಿಕ ಜೀವನದಲ್ಲಿಯೂ ಸಂತೋಷದ ಫಲಗಳುಂಟು. ಆರ್ಥಿಕ ಒಳಹರಿವು ಕೂಡ ಚೆನ್ನಾಗಿ ಇರ್ತದೆ. ಅನಿರೀಕ್ಷಿತ ವ್ಯಯದ ಫಲ ಹೇಳುವಂಥದ್ದು ಕೂಡ ಇದೆ. ಸೊ ತಾವುಗಳು ಏನು ಮಾಡಬಹುದು ಕೇಳಿದರೆ, ವಿಷ್ಣು ಸಹಸ್ರನಾಮ ಪಠನ ಮಾಡುವುದು ಮತ್ತು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಪಠನ ಮಾಡುವುದು. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು, ಸಮಾಧಾನ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಕರ್ಮಭಾವಾಧಿಪತಿಯ ಉದಯ, ಲಾಭದಲ್ಲಿ ರಾಹುವಿನ ಉದಯ, ಅನಿರೀಕ್ಷಿತವಾದಂತಹ ಸಂಪತ್ತಿನ ಆಗಮನ ಹೇಳುವಂತಹ ಫಲವೂ ಕೂಡ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಕಳೆದಿದ್ದೀರಿ, ಬರುವುದಿಲ್ಲ ಅಂತ ಅಂದುಕೊಂಡಿದ್ದೀರಿ, ಅಂತಹ ಸಂಪತ್ತುಗಳು ಬರುವ ಸಾಧ್ಯತೆಗಳು ಹೇಳುವಂತಹ ಫಲ ಕಂಡು ಬರ್ತಾ ಇದೆ. ಕರ್ಮ ಚೆನ್ನಾಗಿರ್ತದೆ, ನಿಧಾನಗತಿಯಲ್ಲಿ ಹೋಗ್ತದೆ, ಆದರೆ ಒಳ್ಳೆಯ ಫಲಸೂಚನೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕೊಡ್ತದೆ. ಇನ್ನು ಆರ್ಥಿಕತೆಯ ಆದಾಯ ವಿಷಯದಲ್ಲಿ ಕೂಡ ಹಾಗೆ ಒಂದು ಹಂತದ ತೃಪ್ತಿಯ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಉಂಟು. ದಾಂಪತ್ಯ ಜೀವನದಲ್ಲಿ ಸಂತೋಷದ ವಾತಾವರಣ ಇದೆ. ಮಕ್ಕಳಿಂದ ಸಂತೋಷದ ವಾತಾವರಣದಂತಹ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ತೃಪ್ತಿಯ ಫಲಗಳು, ಕೀರ್ತಿಯ ಅನುಭವ ಹೇಳುವಂಥದ್ದು, ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶಿಯ ಪತಿ ಮತ್ತು ಚತುರ್ಥಪತಿಯಾದಂತಹ ಗ್ರಹ ಸಪ್ತಮದಲ್ಲಿ, ದಾಂಪತ್ಯ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಸಂತೋಷದ ವಾತಾವರಣ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಅನುಭವ ಹೇಳುವಂಥದ್ದು ಖಂಡಿತವಾಗಲೂ ಇರ್ತದೆ. ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ವೃತ್ತಿರಂಗದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು, ತನ್ಮೂಲಕವಾಗಿ ನಿಮಗೆ ದುಃಖ ಉಂಟಾಗುವಂತಹ ಪ್ರಸಂಗವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಚರ್ಮ ಸಂಬಂಧವಾದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ವಿಷ್ಣುವಿನ ಆಲಯದಲ್ಲಿ ಅಭಿಷೇಕ ಅಥವಾ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕರ್ಮಭಾವ ಹೇಳುವಂಥದ್ದು ಚೆನ್ನಾಗಿರುವಂತಹ ಯೋಗ ಫಲಗಳು. ಕರ್ಮದಲ್ಲಿ ಗುರುವಿನ ಉದಯ, ಕರ್ಮಭಾವಾಧಿಪತಿ ಕುಜನಾಗಿದ್ದಾನೆ. ಕರ್ಮಭಾವದಲ್ಲಿ ಶುಭಗ್ರಹದ ಉದಯ ಹೇಳುವಂಥದ್ದು ವೃತ್ತಿಯ ಪ್ರಗತಿಯನ್ನು ಸೂಚನೆಯನ್ನು ಕೊಡ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ನಿಮ್ಮ ನಿರೀಕ್ಷೆಯ ಆದಾಯ ಹೇಳುವಂಥದ್ದು ಇರ್ತದೆ.
ದಾಂಪತ್ಯ ಸೌಖ್ಯ ಫಲಗಳು ಹೇಳುವಂಥದ್ದಿರ್ತದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಮಾನಸಿಕ ನೆಮ್ಮದಿಯ ವಿಷಯದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳು ಹೇಳುವಂಥದ್ದು. ಮತ್ತು ಗೊಂದಲ, ಆತುರ, ದುಡುಕು, ಅಗ್ರೆಸಿವ್ನೆಸ್ ಇದರಿಂದ ಒಂದಷ್ಟು ಹೊಡೆತಗಳನ್ನು ತಾವುಗಳು ಅನುಭವಿಸಬೇಕಾದಂಥ ಅನಿವಾರ್ಯತೆ, ಸಾಂವಿಧಾನಿಕವಾದಂಥ ತೊಂದರೆ ಹೇಳುವಂಥದ್ದು ನಿಮಗೆ ಶನಿ ಎಲ್ಲಿ ತನಕ ಇರ್ತಾನೆ ಅಲ್ಲಿಯ ತನಕ ಇದು ನಿರಂತರತೆಯನ್ನು ಕಾಯ್ದುಕೊಂಡಿರ್ತದೆ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿಸಿಕೊಂಡಂತೆ ಹೆಜ್ಜೆಯನ್ನಿಡಬೇಕಾದಂಥ ಅಗತ್ಯತೆಗಳುಂಟು. ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸಿ. ಜೊತೆಯಲ್ಲಿ ಶಿವದೇವರಿಗೆ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿ ಉತ್ತಮ ಫಲದಾಯಕವಾಗಿರ್ತದೆ. ಆರ್ಥಿಕ ಆದಾಯವೂ ಕೂಡ ಉತ್ತಮ ಸ್ಥಿತಿಯಲ್ಲಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲ ಹೇಳುವಂಥದ್ದುಂಟು. ಹೃದಯದೊತ್ತಡದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಹೊಸ ಥರದ ಚಿಂತನೆಗಳಿಗೆ ಮತ್ತು ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಶಿವದೇವರಿಗೆ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಇನ್ನಷ್ಟು ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಕರ್ಮಭಾವದಲ್ಲಿ ಅತ್ಯಂತ ಶುಭದಾಯಕವಾದಂತಹ ಅನುಭವಗಳು, ಪ್ರಗತಿಯ ಅನುಭವಗಳು ಹೇಳುವಂಥದ್ದಿರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಅತ್ಯಂತ ಶುಭದಾಯಕವಾದಂತಹ ಅನುಭವಗಳಿರ್ತದೆ. ಆರ್ಥಿಕ ಅಭಿವೃದ್ಧಿ ಉಂಟು. ದಾಂಪತ್ಯದಲ್ಲಿ ಸಣ್ಣ ಕಸಿವಿಸಿಯ ಫಲಗಳುಂಟು. ಹೊಸ ಥರದ ಚಿಂತನೆಗಳು, ಯಾವುದೇ ಯೋಚನೆಗಳಿದ್ದರೂ ಕೂಡ ಅದೆಲ್ಲವುದನ್ನು ಅಲ್ಲಿಗೆ ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಪೂರಕವಾದಂತಹ ಅನುಭವದ ಫಲಗಳು ಹೇಳುವಂಥದ್ದು ಖಂಡಿತ ಅಸಾಧ್ಯವಾದಂಥ ವಿಷಯ. ಚರ್ಮ ಸಂಬಂಧವಾದ, ರಕ್ತ ಸಂಬಂಧವಾದಂಥ ಆರೋಗ್ಯದ ಏರುಪೇರಿನ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ನರಸಿಂಹದೇವರ ಪ್ರಾರ್ಥನೆ ಮಾಡಬೇಕಾಗ್ತದೆ. ನರಸಿಂಹ ಸ್ತೋತ್ರಗಳನ್ನು ಪಠನ ಮಾಡಬೇಕಾಗ್ತದೆ. ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಕರ್ಮಪತಿ ಅತ್ಯಂತ ಉತ್ತಮ ಫಲದಾಯಕ ಸ್ಥಿತಿಯಲ್ಲಿರುವಂಥದ್ದು. ವೃತ್ತಿ ಚೆನ್ನಾಗಿರ್ತದೆ. ಆರ್ಥಿಕತೆಯ ಆದಾಯವು ಕೂಡ ಚೆನ್ನಾಗಿರ್ತದೆ. ಸಾಮಾಜಿಕವಾದಂತಹ ಜೀವನದಲ್ಲಿ ನಿಮ್ಮ ನಿರೀಕ್ಷೆಯ ಫಲಗಳು ಇರುವುದಿಲ್ಲ ಸಾರ್ವಜನಿಕ ಬದುಕಿನಲ್ಲಿ. ಸೊ ಅಲ್ಲಿ ಹಿನ್ನಡೆಗಳು, ಅಪಕೀರ್ತಿಗಳೆಲ್ಲ ಎದುರಾಗಬಹುದಾದಂತಹ ಸಂಭವನೀಯವಾದಂಥ ಫಲಗಳು ಕಂಡುಬರ್ತಾ ಇದೆ. ಕಾನೂನು ಸಮರ ಹೇಳುವಂಥದ್ದು ನಿರಂತರತೆಯನ್ನು ಕಾಯ್ದುಕೊಂಡಿರ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ಕೀರ್ತಿ ಸ್ಥಾನಮಾನಾದಿಗಳು ಪ್ರಾಪ್ತವಾಗುವಂತಹ ಪ್ರಸಂಗದ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ರಕ್ತದೊತ್ತಡ ಮತ್ತು ಚರ್ಮವ್ಯಾಧಿಯಂಥ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನೊಬ್ಬರಿಂದಾಗಿ ವಂಚನೆಗೆ ಒಳಗಾಗಬಹುದಾದಂತಹ ಪ್ರಸಂಗವೂ ಕೂಡ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಸೊ ತಾವುಗಳು ಕೂಡ ಹಾಗೆ ದುರ್ಗೆಗೆ ಸಂಬಂಧಪಟ್ಟಂತಹ ಸಹಸ್ರನಾಮಾದಿಗಳನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃತ್ತಿ ಉತ್ತಮ ಫಲದಾಯಕವಾಗಿರುವಂಥದ್ದು. ಆರೋಗ್ಯದಲ್ಲಿಯೂ ಕೂಡ ಉತ್ತಮ ಸ್ಥಿತಿ ಇರುವಂತಹ ಫಲಗಳು. ಇನ್ನು ಆರ್ಥಿಕತೆಯಲ್ಲಿ ತೃಪ್ತಿಯ ಫಲ ಹೇಳುವಂಥದ್ದುಂಟು. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು. ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ದುಃಖವನ್ನು ಅನುಭವಿಸಬಹುದಾದಂತಹ ಪರಿಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ. ಕಾನೂನು ಸಮಸ್ಯೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳುಂಟು. ಆತುರ ಮತ್ತು ದುಡುಕಿನ ತೀರ್ಮಾನಗಳು ನಿಮಗೆ ಹಿನ್ನಡೆಯ ಫಲವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಅದರ ಬಗ್ಗೆ ಸ್ವಲ್ಪ ಕಂಟ್ರೋಲ್ಡ್ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳಿರ್ತದೆ. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರ ಸಹಸ್ರನಾಮ ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಜೀವನ, ಆರ್ಥಿಕತೆಯ ವಿಷಯ, ಸಾಂಸಾರಿಕ ಜೀವನ ಇದೆಲ್ಲದರಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕಿರ್ತದೆ. ಮಕ್ಕಳಿಂದ ಕೀರ್ತಿ, ವಿದ್ಯಾರ್ಥಿಗಳಿಗೆ ಧನಾತ್ಮಕವಾದಂತಹ ಅನುಭವದ ಫಲಗಳು ಹೇಳುವಂಥದ್ದು ಕೂಡ ಒಂದು ರೀತಿಯಲ್ಲಿ ಬಹುತೇಕ ಸರ್ವಾಂಗೀಣವಾದಂತಹ ಶುಭ ಅನುಭವದ ಫಲವನ್ನು ತಾವುಗಳು ಕಾಣಲಿಕ್ಕಿದ್ದೀರಿ. ಆದರೆ ಕೌಟುಂಬಿಕ ವಿಷಯವಾಗಿ ಒಂದಷ್ಟು ದುಃಖ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಗುರುಗಳ ಸಹಸ್ರನಾಮ ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ನಿಮಗಾಗುವುದಕ್ಕೆ ಸಾಧ್ಯತೆ ಉಂಟು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು. ಇದನ್ನು ಪದೇ ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ ಅಂತ ಅಂದುಕೊಳ್ಬೇಡಿ. ಮೇಜರ್ ಪ್ಲಾನೆಟ್ ಚೇಂಜ್
ಅನ್ನುವಂಥದ್ದೇನಿದೆ ಅದಾಗದೆ ದೊಡ್ಡ ಮಟ್ಟದ ದಿನದ ಫಲಗಳು ಬದಲಾವಣೆ ಆಗುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಾರ್ಧ ಸಪ್ತಮ ಶನಿ ಹೇಳುವಂಥದ್ದೇನಿದೆ ಇದು ಸುದೀರ್ಘವಾಗಿ 7.5 ವರ್ಷಗಳ ಕಾಲ ನಮ್ಮನ್ನು ಬಾಧಿಸುವಂಥದ್ದು. ಅದರಲ್ಲಿ 5 ವರ್ಷ ಕಳೆದಿದ್ದೀರಿ, 6 ವರ್ಷಗಳ ಕಾಲ ಕಳೆದಿದ್ದೀರಿ, ಇನ್ನು 1.5 ವರ್ಷಗಳ ಕಾಲ ಇರುವಂಥದ್ದು. ಕಳೆದಿರುವುದು ದೊಡ್ಡ ಪ್ರಮಾಣ, ಇರುವಂಥದ್ದು ಕಮ್ಮಿಯ ಪ್ರಮಾಣ. ಹಾಗಾಗಿ ಚೇತರಿಕೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸುಧಾರಣೆಯ ದಾರಿಯಲ್ಲಿ ತಾವುಗಳಿರ್ತೀರಿ. ಯಾವೆಲ್ಲ ವಿಷಯದಲ್ಲಿ ಸುಧಾರಣೆ ಕೇಳಿದರೆ ಆರ್ಥಿಕತೆ ಮತ್ತು ವೃತ್ತಿ ಜೀವನ, ದೈಹಿಕವಾದಂಥ ಆರೋಗ್ಯ, ಮಾನಸಿಕವಾದಂಥ ನೆಮ್ಮದಿ, ಇದೆಲ್ಲದರಲ್ಲಿಯೂ ಕೂಡ ಸುಧಾರಣೆಯ ಹಂತದಲ್ಲಿ ತಾವುಗಳು ಇರ್ತೀರಿ. ಆದರೂ ಕೂಡ ತಾವುಗಳು ನಿಮ್ಮ ಧಾರ್ಮಿಕ ಆಚರಣೆಗಳೇನಿದೆ ಅದನ್ನು ಎಂದೂ ಕೂಡ ನಿಲ್ಲಿಸುವ ಹಾಗಿಲ್ಲ. ಹಾಗಾಗಿ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಠನ ಮಾಡಿ ಇದರಿಂದ ಒಂದಷ್ಟು ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ಒಂದು ರೀತಿಯಲ್ಲಿ ಗೊಂದಲ, ದುಗುಡ, ಖಿನ್ನತೆ, ಇಂತಹ ಒಂದು ಮಾನಸಿಕತೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ವೃತ್ತಿ ಮಾಡಬೇಕು, ಮಾಡ್ತಾ ಇದ್ದೇನೆ. ಆರ್ಥಿಕತೆ ಬೇಕು, ಎಷ್ಟು ಬೇಕು, ಓಕೆ ಹೇಳುವಂತಹ ಒಂದು ಪರಿಸ್ಥಿತಿಯ ಆದಾಯ ಇರ್ತದೆ. ಕಬ್ಬಿಣದಿಂದ, ವಾಹನಾದಿಗಳಿಂದ ಒಂದಷ್ಟು ತೊಂದರೆಗಳು, ನಷ್ಟಗಳಾಗುವಂಥದ್ದು, ಸಾಲದ ಬಾಧೆ, ಹಣ ಕೊಟ್ಟಿರುವಂಥದ್ದು ಹಿಂದೆ ಬಾರದೇ ಇರುವಂಥದ್ದು, ಇಂತಹ ಪರಿಸ್ಥಿತಿಯ ಫಲಗಳು ನಿಮ್ಮ ಅನುಭವದಲ್ಲಿರುವಂಥದ್ದು. ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕದ ಸೇವೆಯನ್ನು ಮಾಡಿಸಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ, ಕರ್ಮಕ್ಷೇತ್ರ ಹೇಳುವಂಥದ್ದು ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿ ಉಂಟು. ಆರ್ಥಿಕತೆಯಲ್ಲಿಯೂ ಕೂಡ ಉತ್ತಮ ಫಲವನ್ನು ಕೊಡುವಂತಹ ಸ್ಥಿತಿ ಉಂಟು. ಆದರೆ ರಾಶಿಯಲ್ಲಿ ರಾಹುವಿನ ಉದಯ ಏನಿದೆ ನಮ್ಮ ಸ್ವಭಾವವನ್ನು ಬಿಂಬಿಸುವಾಗ ಅದು ನೆಗೆಟಿವ್ ಆಗಿ ಬಿಂಬಿಸುವಂತಹ ಪರಿಸ್ಥಿತಿ. ಹಾಗಾಗಿ ಅದರಿಂದಾಗಿ ಒಂದಷ್ಟು ಹಿನ್ನಡೆಯ ಫಲಗಳು ಕೂಡ ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ದಾಂಪತ್ಯ ಜೀವನದಲ್ಲಿ ಸಮಾಧಾನ, ತೃಪ್ತಿ ಹೇಳುವಂತಹ ಫಲಗಳುಂಟು. ಮಕ್ಕಳಿಂದಲೂ ಕೂಡ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಭೂ ಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆಗಳಿಗೆ ಪೂರಕವಾದಂತಹ ಫಲಪ್ರಾಪ್ತಿಯಾಗುವಂತಹ ಯೋಗಗಳಿದ್ದಾವೆ. ಸೊ ಅದರ ಬಗ್ಗೆ ಪ್ರಯತ್ನವನ್ನು ಮಾಡಿ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸಹಸ್ರನಾಮ ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಗೆ, ನಮ್ಮ ಒಂದಷ್ಟು ಏನು ಸಾಧನೆಯ ದಾರಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.